ಅಂದರೆ ಆ ಮನೆ ಒಳಗಡೆ ಬಂದು ತುಂಬ ಹೊತ್ತಾಗಿದೆ. ಅಯ್ಯೋ ದೇವ್ರೆ, ಯಾವ ವ್ಯಕ್ತಿ ಮುಖ ಜೀವನದಲ್ಲಿ ಮತ್ತೆ ನೋಡ್ಬಾರ್ದು ಅನ್ಕೊಂಡಿದ್ದು ಅವನನ್ನೇ ಮತ್ತೆ ಮತ್ತೆ ನೋಡೋ ಹಾಗಾಗ್ತಿದೆ. ಇವತ್ತು ಅವ್ನ ಮನೆ ತನಕ ಬಂದಿದ್ದಾನೆ ಅಂದರೆ ನಾಳೆ ಇವ್ರ ಹತ್ರನೂ ಮಾತಾಡ್ತಾನೆ. ಇಲ್ಲ, ಹಾಗಾಗಬಾರ್ದು. ಯಾವುದೇ ಕಾರಣಕ್ಕೂ ಅವ್ರಿಗೇನು ಗೊತ್ತಾಗಬಾರ್ದು. ಎಂಟು ಗಂಟೆ ಆಯಿತು. ಇವತ್ತು ಯಾಕೋ ನಮ್ಮ ಮನೇಲಿ ಕಾಫಿ ಬರಲೇ ಇಲ್ಲ. ಒಂದು ಅಕ್ಷರನೂ ಬಿಡದೆ ಇಡೀ ಪೇಪರು ಓದು ಮುಗಿಸಿದ್ರೆ 1 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಯಾರಾದರೂ ಹೇಳಿದಾರ ಗೌರಿ? ಹಾಗ್ಯಾರಾದರೂ ಹೇಳಿದ್ದಿದ್ರೆ ಈ ಪೇಪರ್ ನನ್ನ ಕೈಗೆ ಸಿಕ್ತಿದ್ದಿದೆ ಡೌಟು. ಅದು ಸರಿ ಅನ್ನು, ನನಗೆ ಕೌಂಟ್ರು. ಏನು ಗೊತ್ತಾ, ನನ್ನ ಕಲೀಗ್ಸ್ ಎಲ್ಲ ವೆಯ್ಟ್ ಮಾಡ್ತಾ ಇರ್ತಾರೆ. ಜೀವನದಲ್ಲಿ ಏನಿರುತ್ತೋ ಏನಿರಲ್ವೋ ಪಂಕ್ಚುಯಾಲಿಟಿ ಅನ್ನೋದು ಇದ್ಬಿಡ್ಬೇಕು. ಸರಿಯಾದ ಟೈಮ್ಗೆ ವರ್ಕ್ಗೆ ಜಾಯಿನ್ ಆಗಿಬಿಡ್ಬೇಕು. ಅದನ್ನು ವರ್ಕಿಂಗ್ ಎಥಿಕ್ಸ್ ಅಂತಾರೆ. ಅದೆಲ್ಲ ನಿಂಗೆ ಅರ್ಥ ಆಗಲ್ಲ ಬಿಡು. 2 ಇಂಗ್ಲೀಷ್ ಪದ ಮಾತಾಡಿದ ತಕ್ಷಣ ನಿಮ್ಮ ಆ ಗೇಮ್ ಏನು IT ಆಗ್ಬಿಡಲ್ಲ. ಸ್ವಲ್ಪ ಹೊತ್ತು ವೇಟ್ ಮಾಡಿ. ತ್ರಿಪುರ ಕಾಫಿ ಮಾಡ್ತಾ ಇದ್ದಾಳೆ. ಅಷ್ಟೊಂದು ಬಟ್ಟೆ ತಗೊಂಡು ಎಲ್ಲಿಗೂ ಹೋಗ್ತಾ ಇದೆಯಾ? ಹಾಯ್ ರಂಗಮ್ಮ. ದೀರು, ಕಾಫಿ ಮಾಡ್ತಿದ್ದೀನಿ, ಕುಡ್ಕೊಂಡು ಹೋಗು. ಸರಿ ಅಕ್ಕ, ಬೇಗ. ಅದಕ್ಕೆ ಇದ್ದಿದ್ರೆ ಎಷ್ಟು ಚೆನ್ನಾಗಿ ಐರನ್ ಮಾಡ್ಕೊಟ್ಟಿರೋರು. ಆ್ಯಕ್ಚುಲಿ ಅಣ್ಣನ್ಕಿಂತ ಅದಕ್ಕೆ ಸಕ್ಕದಾಗಿ ಮಾಡ್ಕೊಡ್ತಾರೆ. ಆಗ ಅಟ್ಲೀಸ್ಟ್ ಐರನ್ ಕೊಡೋ ದುಡ್ಡನ್ನ ನಾನು ಪಾಕೆಟ್ ಮನಿಗಾರು ಇಟ್ಕೋಬೋದಾಯ್ತು. ನಮ್ಮ ಲಕ್ಷ್ಮಿ ಅಂದ್ರೆ ಸುಮ್ಮನೆನಾ? ಏನೇ ಕೆಲಸ ಮಾಡಲಿ ಒಂದು ತಪ್ಪು ಹುಡ್ಕಕ್ಕಾಗಲ್ಲ. ಪರ್ಫೆಕ್ಟು. ಎಷ್ಟೇ ಆದರೂ ನಾನು ಹುಡುಕಿರೋ ಹುಡುಗಿ ಅಲ್ವಾ? ಏನಾಯ್ತ್ರಿ? ನಾನು ಸರಿ ಇಲ್ಲ, ಹಾಗೆ ಹೀಗೆ ಅಂತ ಯಾವಾಗಲೂ ನನ್ನ ಬೈತಿರ್ತೀಯಲ್ಲ. ನನ್ನ ಹುಡುಕಿದ್ದು ನೀನೇ ಅಲ್ವಾ, ಅದಕ್ಕೆ ನಗು ಬಂತು. ನಿಮ್ದೊಳ್ಳೆ ಏನೋ ಹೇಳ್ತೀರಾ ಅನ್ಕೊಂಡ್ರೆ. ಅಪ್ಪ, ನಿಂದು ಯಾವ್ದಾದ್ರು ಶರ್ಟ್ ಇದ್ರೆ ಕೊಟ್ಬಿಡು, ಒಟ್ಟಿಗೆ ಐರನ್ ಮಾಡಿಸ್ಬಿಡ್ತೀನಿ. ಬೇಡಪ್ಪ, ನನ್ನ ಸೊಸೆ ಬಂದಮೇಲೆ ಅವಳೇ ಚೆನ್ನಾಗಿ ಐರನ್ ಮಾಡಿಕೊಡ್ತಾಳೆ. ಈಗೇನು ನನಗೆ ಗಡಿಬಿಡಿ ಇಲ್ಲ. ದೀರು, ವಾಪಸ್ ಬರ್ತಾ ಬೆಂಡೆಕಾಯಿ ತಗೊಂಡ್ ಬಾರೋ. ಲಕ್ಷ್ಮಿಗೆ ಬೆಂಡೆಕಾಯಿ ಪಲ್ಯ ಅಂದ್ರೆ ತುಂಬಾ ಇಷ್ಟ. ಸರಿಯಮ್ಮ. ಅಮ್ಮ, ಅದಕ್ಕೆ ಯಾವಾಗ ಬರ್ತಾರೆ? ಅವ್ರು ಇದ್ದಿದ್ರೆ ಬೆಳಗ್ಗೆ ಬೇಗ ಎಪ್ಸಿ ಓದೋ ಹಾಗಾದ್ರೂ ಮಾಡಿರೋರು. ಇವಾಗ ನೋಡು, ಎಲ್ರೂ ಇಟ್ಕೊಂಡ್ರು ಎದ್ದೇಳಕ್ ಮನ್ಸಿಲ್ಲ. ಅದಕ್ಕೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು. ಸ್ವಲ್ಪ ನಿಧಾನ ಕಣೆ. ಲಕ್ಷ್ಮಿ ತರ ಒಂಚೂರು ನಯ ನಾಜುಕ್ ಕಲ್ತ್ಕೋ. ಅಮ್ಮ, ನೀನ್ ಮಾಡಿರೋ ಟೀ ಕುಡಿಯೋದ್ರಲ್ಲಿರೋ ಮಜಾನೇ ಬೇರೆ ಕಣೆ ಅಲ್ವಾ? ಇವಳು ಹೋದ್ಮೇಲೆ ಇವಳನ್ನ ಮಿಸ್ ಮಾಡ್ಕೋತೀವೋ ಇಲ್ವೋ ಅಕ್ಕ? ಇವಳು ಮಾಡೋ ಟೀ ಒಂದು ಪಕ್ಕಾ ಮಿಸ್ ಮಾಡ್ಕೋತೀವಿ ಕಣೆ. ಅಮ್ಮ ಸಾಕ್ ಬಿಡಮ್ಮ, ಇಷ್ಟೊಂದೆಲ್ಲ ಯಾಕೆ ಹೇಳು? ಎಷ್ಟಿದೆಯೇ ಮಹಾ ಇದರಲ್ಲಿ? ಮಗಳು ತವ್ರ ಮನೆಯಿಂದ ಗಂಡನ ಮನೆಗೆ ಹೋಗ್ಬೇಕಾದ್ರೆ ಇದನ್ನೆಲ್ಲ ಮಾಡಿ ಕಳ್ಸೋದು ರೂಢಿ. ಅದು ಅಲ್ಲದೆ ನಿಮ್ಮ ಮನೆಯಲ್ಲಿ ತುಂಬ ಜನ ಇದ್ದಾರೆ. ಇಷ್ಟು ಕಳ್ಸಿದ್ರೆ ಏನೇ ಚೆನ್ನಾಗಿರುತ್ತೆ? ಕರೆಕ್ಟಾಗಿ ಗೆಸ್ ಮಾಡಿದ್ರಿ ಅತ್ತೆ. ನಮ್ಮ ಮನೆ ತುಂಬ ಜನ ಇದ್ದಾರೆ ಅಂತ ಯಾರ್ಯಾರು ಏನೇನು ಕೊಡಬೇಕು ಅಂತಾರೆ ಎಲ್ಲ ಸ್ವಲ್ಪ ಜಾಸ್ತಿನೇ ಕೊಡ್ತಾರೆ. ಆದರೆ ನಮ್ಮ ಮನೆಯವ್ರು ತಿನ್ನೋದು ಇಷ್ಟಿಷ್ಟೇ.